ಏನ್ರಿ ಅಲ್ಲ ಇವ್ರು ಅವಿನಾಶ್ ಅಣ್ಣರು ಇನ್ನ ಬರ್ಲೇ ಇಲ್ಲಲ್ಲ. ಹಾ ಏನ ಮಾತಾಡ್ಕೊಂಡು ಕುಂತ ಬಿಟ್ಟಾರ ಏನಪ್ಪ ಆತಗ? ಮಾತಾಡ್ಲಿ ಬಿಡು, ಏನಾತೀಗ? ನೀನೇನು ಮಾತಾಡ್ತಿದ್ದಿಲ್ಲೇನು ನನ್ನ ಕೂಟ? ಅಯ್ಯೋ ದೇವ್ರೆ, ತಾಸಾಂಗಟ್ಲೆ ಮಾತಾಡಿ ತಗೋ. ಛೀ ಹೋಗ್ರಿಪ್ಪ ನಿಮ್ದು ಅಂತ ತಗ. ನಾನು ಅವ್ರದ್ದು ಹೇಳಿದ್ರೆ ನೀವು ನಮ್ದು ಹೇಳ್ತೀರಿ. ಏನು ಅಜ್ಜ ಅಜ್ಜಿ ಆಗ್ಬಿಟ್ಟೆವು ನೋಡು ನಾವಿಬ್ರು. ವಯಸ್ಸು ಆಗೋಗೈತಿ, ಮಾತಾಡಬಾರ್ದು ಅನ್ನಕ ಸುಮ್ಕಿರ್. ಬರಾಕುಂತಾನ ಅನ್ನಿಸ್ತೈತಿ ನೋಡಲಿ. ಬಂದ್ರಲ್ಲ, ಏನೇನು ಮಾತಾಡ್ಯಾರೇನ ಕೇಳುತ್ತಡ್ರಿ. ಬರಬೇಕು ಅವಿನಾಶ್ ಅಣ್ಣರು. ಯಾಕ್ರಿ ಅತ್ತಿಗೆಮ್ಮ ಹಂಗೆ ಹೇಳಾಕುಂತೀರಿ? ಮತ್ತ ಸುಚಿತ್ರಾ ಜೋಡಿ ಏನ್ ಮಾತಾಡಿದ್ರಿ? ಅತ್ತಿಗೆಮ್ಮ ಮಾತಾಡ್ಲಿಲ್ಲ. ಏನ ಮಾತಾಡ್ಲಿಲ್ಲ? ಮತ್ತೆ ಇಷ್ಟೊತ್ತು ಯಾಕೆ ಹೋಗಿದ್ರಿ? ಅದು ಫೋನ್ ಹಚ್ಚಲೋ ಬ್ಯಾಡೋ ಏನ್ ಮಾತಾಡ್ಲಿ ಅಂತ ಅದ ಅನ್ಕೊಂಡು ಅಲ್ಲಿ ಮಠ ಹೋದೆ. ಮಲ್ಲಿಕನ ಅಂಗಡಿ ಮುಂದೆ ಯಾರು ಇದ್ದಿದ್ದಿಲ್ಲ, ಅಲ್ಲೇ ನಿಂತು ಮಾತಾಡೋನು ಅಂತ ಹೋದೆ. ಫೋನು ಹಚ್ಚಿದ್ನಿ ಅತ್ತಿಗೆಮ್ಮ, ಆದ್ರ ಫೋನು ಸುಚಿತ್ರಾ ಎತ್ತಲಿಲ್ಲ. ಅವ್ರ ಅತ್ತಿ ಅಂತ ಮಂಜವ್ವ. ಯಪ್ಪ ದೇವ್ರೆ, ಬಾಯಿ ಬೊಂಬೈ ಆಗೈತ್ರಿ. ಏನಮ್ಮ ನೀವು ವಟ 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 ಅಂತ ಮಾತಾಡಿದ್ಲು. ನಾ ಫೋನ್ ಕಟ್ ಮಾಡ್ಬಿಟ್ನಿ ರೀ. ಹೌದು ಮತ್ತ ಸುಮ್ಕ ಮತ್ತ ಸುಚಿತ್ರಾಗ ಅಲ್ಲಿ ತೊಂದರೆ ಆಗ್ಬಾರ್ದಲ್ರಿ, ಅದಕ್ಕೆ ಫೋನ್ ಕಟ್ ಮಾಡಿ ಮನೆಗೆ ಬಂದೆ. ಹೌದೇನ್ರಿ, ಮಾತಾಡಕ್ ಆಗ್ಲಿಲ್ಲೇನು? ಇರ್ಲಿ ತಗೋರಿ. ಆಮೇಲೆ ಊಟ ಮಾಡ್ರಿ ಈಗ. ಆಮೇಲೆ ಒಂದ್ ಅರ್ಧ ತಾಸು ಬಿಟ್ಟು ಫೋನ್ ಹಚ್ಚ್ರಿ. ಹ್ಞೂ ಅತ್ತಿಗೆಮ್ಮ ಹಂಗ ಮಾಡ್ತೀನಿ. ಊಟಕ್ಕೆ ತಾಟ್ ಹಚ್ಕೊಂಡ್ ಬರ್ತೀನಿ, ಕುಂದ್ರಿ. ಅವಂದು ಊಟ ಆಯ್ತಾ? ಹ್ಞೂ ರೀ, ಅವ್ರು ಊಟ ಮಾಡಿ ಮಕ್ಕಂಡಾರ. ಆಗ್ಲೇ ಮಕ್ಕಂಡಾರ ಅವರು. ಅವು ಕಿವಿ ಒಂದು ಗುഞ്ഞಿ ಅನ್ನಕುಂತಾವಂತ. ಎಣ್ಣೆ ಖಾಲಿ ಆಗೈತವಾ, ಇನ್ನ ತಂದು ಕೊಟ್ಟಿಲ್ಲ ನನ್ನ ಮಗ, ಅಲಕಟ್ ಬಾಡ್ಯಾ ಅಂತ ಬೈಕು ಅಂತನ ಮಕ್ಕೊಂಡಾರ. ಅಲ್ಲ ನಮ್ಮ ಅವ್ವ ಬೈದ್ಲಾ ಏನು ಈಕೆ ಕೈಲಿ ಹಾಕಿ ಬೈದ್ ಬಿಟ್ಲಾ? ಇರ್ಲಿ ಬಾ, ಚಿಂತಿಯಾಕೆ ಮಾಡುತ್ತೀಯೋ ಗೆಳೆಯ ಗೆಳೆಯ, ಬಾರಯ್ಯ ಊಟ ಮಾಡಯ್ಯ. ಏನ ಹೇಳ ಮಾಲಿಂಗ, ನಿನ್ನಂತ ಗೆಳೆಯ ಸಿಗಾಕ ನಾನಾರ ಭಾಳ ಪುಣ್ಯ ಮಾಡಿದ್ದೆ ನೋಡು. ಯಾಕ ವಿನಾಶ, ಏನಾರ ಕೆಲಸ ಆಗುದಿತ್ತೇನು? ಯಾಕ ಭಾಳ ಹೊಗಳಾಕ್ ಕುಂತಿಪ್ಪ? ಮಾತ್ ಸಾಕು, ಲಗು ಲಗುನ ಊಟ ಮಾಡ್ರಿ. ತಗೋರಿ ನೀವು. ಅದ್ಗೆಮ್ಮ ಇವತ್ತು ಮುಳುಗಾಯಿ ಪಲ್ಯ ಮಾಡಿರೇನು? ಅಯ್ಯೋ ಮೆತ್ತೋಗನೋ, ಬಿಸಿ ಬಿಸಿ ರೊಟ್ಟಿ, ಕೆಂಪು ಖಾರ. ನನಗರ ಭಾಳ ಇಷ್ಟ ನೋಡ್ರಿ ಅದ್ಗೆಮ್ಮ. ಇವತ್ತು ಒಂದು 10 ರೊಟ್ಟಿಯಾರ ತಿನ್ನವ ನಾನು. ಏಟ್ ಬೇಕಾಡ್ತೀನ್ರಿ ಅಣ್ಣಾರ, ನೆದರಾಕೈತಿ ಹಂಗೆಲ್ಲ ಹೇಳ್ಬಾರ್ದು. ಒಟ್ಟು ತುಂಬ ಊಟ ಮಾಡ್ರಿ. ಜಗ್ಗಷ್ಟ ಮಾಡೇನ್ ತಗೋರಿ ನಾನು ರೊಟ್ಟಿ. ನೀವು ಊಟ ಮಾಡ್ರಲ್ಲ? ಊಟ ಮಾಡ್ತೀನಿ, ನೀವು ತಗೋರಿ. ನಾನು ಅನ್ನ ನೀಡಿ ಊಟ ಮಾಡ್ತೀನಿ. ಹಂಗ ಮಾಡ್ರಿ ಅದ್ಗೆಮ್ಮ. ನಿಮ್ಮಿಂದನ ಮತ್ತ ಮಾಲಿಂಗಣ್ಣನಿಂದನ ನಾನು ಸುಚಿತ್ರ ಒಂದ್ ಆದಂಗ ಆತ್ ನೋಡ್ರಿ. ನಮ್ಮ ಕೈಯಾಗ ಏನೈತ್ರಿ, ಎಲ್ಲ ದೇವ್ರ ಇಚ್ಛೆ. ಅದು ಬಿಡ್ರಿ, ಆಗಿದ್ದಾಗೋಗೈತಿ. ಈಗ ಕಲ್ಪನಾ ಮನೆಗೆ ಹೋಗಿ ಕಲ್ಪನಾ ಮತ್ತ ಕಿರಣ್ ಹಿಂಗತೆ ಸಿಕ್ಕ್ಯಾನ, ಹೆಂಗ್ ಮಾಡ್ಬೇಕು ಏನು ಎತ್ತ ಅಂತ ಯಾವಾಗ ಕೇಳುದು? ಅಲ್ಲ ಅಂಜಲಿ, ನಾ ಹೋಗಿ ಕಿರಣ್ ಸಿಕ್ಕಾನ ಮದ್ವಿ ಮಾಡ್ಕಬಾ ಅಂದ್ರ ಆಕಿ ಬಂದ್ಬಿಡ್ತಾಳನು? ಅಯ್ಯೋ ದೇವ್ರೆ, ಏನಂತ ಮಾತಾಡ್ತೀಯ ಏನ? ಅದರಿ ಮತ್ತ ಏನ್ ಮಾಡ್ಬೇಕು ಅಂತ ಕೇಳಾಕುಂತ ನಾನು. ಹೌದು, ಏನ್ ಮಾಡ್ಬೇಕು ಅದ್ಗೆಮ್ಮ? ನಂಗೊಂದ್ ಐಡಿಯಾ ಐತ್ರಿ, ಹಂಗ ಮಾಡೋನ್ ತಗೋರಿ. ಏನ್ರಿ ಅದ? ಏನಿಲ್ರಿ ಅದ್ಗೆಮ್ಮ, ನೀವು ಆಕಿನ ಸ್ವಲ್ಪ ಹೊರಗೆ ಕರ್ಕೊಂಡ್ ಬರ್ರಿ. ಇಲ್ಲೇ ಗುಡಿಗೆ ಹೋಗ್ಬರ್ತೀವಿ, ಕಾಯಿ ಓಡಿಸ್ಕೊಂಡ್ ಬರ್ತೀವಿ ಅಂತ ಏನಾರ ಒಂದು ಸುಳ್ಳಪಾಳ ಹೇಳಿ ಕರ್ಕೊಂಡು ಹೊರಗೆ ಬರ್ರಿ ನೀವು. ನಿಮ್ ಹೊಲ ಐತಲ್ರಿ, ಮಾಲಿಂಗಣ್ಣಂದು ತೋಟದ ಮನೆ ಐತಲ್ರಿ, ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ರಿ ನೀವು. ಅಲ್ಲಿ ಆಕಿ ಬಂದ್ಮೇಲೆ ಇಷ್ಟೆಲ್ಲ ಹೇಳಿ ಮಾಡಿ ಹ್ಞೂ ಅನ್ಸುನು. ಹೌದ್ ನೋಡ್ರಿ ಅಣ್ಣಾರ, ಇದ್ ನನ್ ತಲೆಗೆ ಹೊಳಿಲಿಲ್ಲ. ಹಂಗ ಮಾಡೋನ್ ತಗೋರಿ ಅಣ್ಣಾರ. ಎತ್ತಕ ಒಂದು ಆಕಿ ಕಲ್ಪನಾ ಒಂದು ನಿಮ್ ಜೀವನದಿಂದ ದೂರ ಆದ್ರ ಅಷ್ಟ ಸಾಕು ನೋಡ್ರಿ. ಪಾಪ ಆಕಿನೂ ಒಪ್ಕೊಂಡಿದ್ದು ದೊಡ್ಡ ಮಾತೈತಿ. ಆಕಿಗೂ ಒಳ್ಳೆ ಜೀವನ ಸಿಗ್ಬೇಕ್ರಿ ಮುಂದ. ಹೌದ್ರಿ ಅದ್ಗೆಮ್ಮ, ಆ ಕಿರಣ ಒಟ್ಟ ಬರಬ್ರಿ ರೀ. ನಾನು ನೋಡಿನಲ್ರಿ, ಅಯ್ಯೋ ಭಾರಿ ಅದನ್ರಿ ಅವ. ನಮ್ ಸುಚಿತ್ರ ಪಾರ ಆದ್ಲು, ನನ್ ಜೀವನಾನು ಬೆಳಕಾತ್ ನೋಡ್ರಿ. ಅದ ಖುಷಿ ರೀ ನಮ್ಗೂ. ಮೊದ್ಲು ಊಟ ಮಾಡ್ರಿ ಅಣ್ಣಾರ, ಕುಂತ್ ಬಿಟ್ಟಿರಲ್ಲ. ಹಸುವಾಗೈತಿ ಅಂತೀರಿ, ಎಂಬರೇ ಮಾತಾ ಅದು. ಅದ್ಗೆಮ್ಮ ಖರೆ ಹೇಳ್ತೀನಿ, ನನಗರ ಹೊಟ್ಟೆ ತುಂಬ್ದಂಗ ಆಗ್ಬಿಟ್ಟತ್ ನೋಡ್ರಿ ಅದ್ಗೆಮ್ಮ. ನನ್ನ ಜೀವನದಾಗ ಒಳ್ಳೆ ದಿನ ಬಂದ್ವಲ್ಲ ಅಂತ ಭಾಳ ಖುಷಿ ಆಗೈತ್ರಿ ನನಗರ. ಹೌದ ವಿನಾಶ, ನಿಮ್ಮ ಅವಂಗ ಹೋಗಿ ಕೇಳ್ಬೇಕಿಲ್ ನೀನು? ಈಗೇನ ಲಗ್ನಗ ಹುಡುಗಿ ಕಲ್ಪನಾ ಪ್ರೆಗ್ನೆಂಟ್ ಅದಾಳಂತಲ್ ಬೇ, ಬಸರಿ ಅದಾಳಂತ, ಆಕಿನ ಹೆಂಗ ನೀ ನನ್ನ ಕೂಟ ಲಗ್ನ ಮಾಡಕ್ಕೂ ಒಪ್ಕೊಂಡಿ ಅಂತ ಕೇಳ್ಬೇಕಿಲ್ಲ? ಹೌದ್ರಿ ಅಣ್ಣಾರ, ನೀವು ಕೇಳ್ಬೇಕು. ಕೇಳಿದ್ರೆ ಹೌದಿಲ್ಲ, ಏನಾಗೈತಿ ಎತ್ತ ಅಂತ ಗೊತ್ತಾಗೋದು. ಬ್ಯಾಡ್ರಿ ಅದ್ಗೆಮ್ಮ, ಎಲ್ಲಿ ಜಗಳಕ್ಕವ ಏನ ಅಂತ ಹೆದರ್ಕಿ. ನಮ್ಮವ್ವ ಮನ್ಯಾಗ ಒಟ್ಟ ಶೇರಂಗಿರಿ. ಇವತ್ತೇ ಹೇಳಕ್ಕುಂತ ನಾನು ಮನ್ಯಾಗ ಏನ್ ಮಾಡ್ತಾಳ ಅಂತ. ಇಂಥವೆಲ್ಲ ಆಕಿ ತಪ್ಪಿ ಏನಾರ ಆಕಿಗೆ ಎತ್ತಿ ತೋರಿಸ್ಬಿಟ್ರೆ ಮುಗ್ದ ಹೋತ್ರಿ. ನಾ ಅವತಾರನ ತೆಗಿತಾಳ. ಬ್ಯಾಡ್ ತಗೋರಿ ಅದ್ಗೆಮ್ಮ, ಎಲ್ಲ ತಂತಾನ ಕರೆಕ್ಟ್ ಆಗ ಕುಂತೈತಲ್ಲ, ಹಾಳಾಗೋಗ್ಲಿ ಅತ್ತಗ. ಯಾಕೆ ಬೇಕು ನಮಗ? ಅಯ್ಯಯ್ಯ, ಹಂಗಂದ್ರೆ ಹೆಂಗ್ರಿ? ಈಗ ಹಿಂಗ್ ಮಾಡ್ಯಾರ, ಮುಂದೆ ಮತ್ತೊಂದ್ ಮಾಡ್ತಾರ. ಇದನ್ನ ಇಲ್ಲಿಗ ಬಿಡಾಕ್ ಹೋಗ್ಬ್ಯಾಡ್ರಿ. ಈಗ ನಿಮ್ದು ಮದುವೆ ಆಗ್ತೈತಿ, ಮಕ್ಕಳಕ್ಕವು, ನಿಮ್ದೊಂದು ಸಂಸಾರನ ಆಗ್ಬಿಡ್ತೈತಿ. ನೀವು ಯಾವ್ದಕ್ಕೂ ಹೆದರಾಕ್ ಹೋಗ್ಬೇಡ್ರಿ. ನಾ ಮದ್ವಿ ನೀವು ಏನು ಎತ್ತಂತ ಕೇಳಾಕ ಬೇಕಿವತ್ತು ಮನೆಗೆ ಹೋಗಿ. ಹೌದೌದು, ಬೇಕಂದ್ರೆ ನಾವು ಬರ್ತೀವಿ, ಕೇಳ ನಡಿ. ಹಂಗಂತೀಯ? ಏನು ಮಾಡ್ಬೇಕಂತ ಗೊತ್ತಾಗ್ವಲ್ದು. ಆದಗೋ, ಇವತ್ತು ಮನೆಗೆ ಹೋಗ್ತೇನಲ್ಲ, ಕೇಳ್ತೀನಿ ಏನಂತಾಳ ನೋಡಿ ನಿಮ್ಗೆ ಹೇಳ್ತೀನಿ, ಆಯ್ತಾ? ಅಪ್ಪ ಹಂಗ ಮಾಡು, ಊಟ ಮಾಡ್ತಗೋ. ಅಲ್ಲ, ಈ ಅಂಜಲಿ ಅಕ್ಕರಿಗ ಹಿಂಗಿಂಗಂತ ಹೇಳಿ ಬಂದನೆ ಅಂದ್ರೂ ಏನು ಮಾಡೇ ಇಲ್ಲಲ್ಲ. ಆ ಹುಡ್ಗಂಗರ ಹೇಳ್ಬೇಕಾ, ಒಟ್ಟು ಏನಾರ ಒಂದ್ ದಾರಿ ತೋರಿಸ್ಬೇಕಾ ನನಗ? ಇಲ್ಲಿ ನೋಡಿದ್ರ ಮದ್ವಿ ಕಾರ್ಡ್ ಚಾಪ್ಸಕ್ ಹೊಂಟಾರ, ಮದ್ವಿ ಜವಳಿನೂ ಮುಗೀತು. ಹಿಂಗಾದ್ರ ಮದ್ವಿನೂ ಆಗೋದ್ರ ನಂದ್ರ ಜೀವ ದರ್ಶಿನೇ ಇರಂಗಿಲ್ಲ. ಯಾರಿಗ್ ಬೇಕಿಂತ ಬಂಡ ಬಾಳ್. ಮುಂದೊಂದಿನ ನರಳಿ ಸಾಯೋದ್ಕಿನ ಈಗ ಸತ್ತೋಗುದು ವಾಸಿನ. ಅವಾಗ ವಿಷಯ ಗೊತ್ತಾದ್ಮೇಲೆ ನನ್ನ ಸುಮ್ಮನೆ ಬಿಡ್ತಾರೇನು? ನನ್ನ ಮೇಲೆ ಅನುಮಾನದ ಗೋಪುರನ ಕಟ್ತಾರ ಇವ್ರು.
ಹೌದು ಮತ್ತೆ ಯಾವ ಗಂಡಸರ ಸುಮ್ಮನೆ ಇರ್ತಾನೆ ಮೊದ್ಲ ಇಂತಕಿ ಇದ್ಲು ಈಕಿನ ನಾನು ಮದ್ವೆ ಮಾಡ್ಕೊಂಡಿನಿ ಅನ್ನೋದು ಗೊತ್ತಾದ್ರೂ ಬಿಟ್ಟಾರೇನ ಅವ್ರು ನನ್ನನ್ನು. ಹೌದು ಹಿಂಗೆ ಮುಂದುವರೆದ್ರ ವಿಸ ಕುಡ್ದು ಸತ್ತ ಹೋಗ್ತೇನೆ ನಾನು. ಯಾರಿಗೆ ಬೇಕಾಗೈತಿ ಒಂದು ಫೋನ್ ಸಿಗ್ವಲ್ತು. ಹೇಳಿ ಬಂದ್ರ ಆ ಅಂಜಲಿ ಅಕ್ಕರು ನಮಗೇನು ಹೆಲ್ಪ್ನು ಮಾಡ್ಲಿಲ್ಲ. ಯಾಕ ಯಾಕೆ ಅಳಕುಂತಿ? ಏನ್ ಹಾಡಾಗೈತಿ ನಿನಗ? ಮದ್ವಿ ಎನ್ನದಿ ನೀನು? ಅಯ್ಯ ನಿನ ಏನ ಎತ್ಲಿ ಏನ್ ಬಂದಿತ ನಿನಗ? ಒತ್ತಕೊಂಡು ಹೋಗುವಂತದ್ದು ನಕ್ಕಂತಿರೋ ಕುಲು ಕುಲು ಅನ್ಕಂಡು ಏನಾಗೈತಿ ನಿನಗೆ ದಾಡಿ? ಅಯ್ಯಯ್ಯಯ್ಯ ಚಿನ್ನದಂತ ಹುಡುಗ ಸಿಕ್ಕರ್ನು ನೀನು ಹೊಲಸ್ ಮಾರಿ ಇನ್ನ ಖುಷಿ ಆಗ್ವಲ್ತನ ಅದಕ್ಕ? ಬೇವ ನನ್ನ ಮನಸ್ನಾಗ ಏನೈತಿ ಅಂತ ಕೇಳಬೇ. ಏನಾಯ್ತವ್ವ ನಿನ್ನ ಮನಸ್ನಾಗ? ಬೇವ ಈಗ ಈ ಹುಡುಗ ನಾನು ಗರ್ಭಿಣಿ ಅನ್ನೋದು ಗೊತ್ತಿಲ್ಲ. ನೀನೇನ್ ತಗಸ್ಬಿಡ್ತಿ ಬಿಡು. ಮುಂದೊಂದಿನ ಹಿಂಗಿಂಗಾಗಿತ್ತು ಹಿಂಗಿಂಗಿಲ್ಲ ಅಂತ ಹುಡುಗ ಗೊತ್ತಾದ್ರ ಅವ ನನಗ ಜೀವದರ್ಶಿಲಿ ಇರಾಕ್ ಬಿಡ್ತಾನೇನೋ, ನೆಮ್ಮದಿಯಾಗಿ ಇರಾಕ್ ಬಿಡ್ತಾನೇನೋ? ಹೇಳ್ಬೇ ಹೇಳು. ಮಾತಿಗೆ ಅನುಮಾನ ಪಡಂಗಿಲ್ಲನೋ ಅಂತ ಬಂಡ ಬಾಳುದಕ್ಕಿನ ಬೇವ ನನ್ನ ಹುಡುಗನ ಅಂದ್ರೆ ನಾನು ಇಷ್ಟಪಟ್ಟ ಕಿರಣನ್ನ ಹುಡುಕನ್ ಬಾ ಬೇ. ಹೌದಲ್ಲ ಈ ಕಲ್ಪನಾ ಹೇಳ್ದನು ಬರಬ್ರಿ ಐತಿ. ಎತ್ತಾಗ ಒಂದು ಆಕಿನ ಹುಡುಗನ ಜೋಡಿಗ ಆಕಿನ ಒಂದು ಮಾಡಿದ್ರೆ ಆಕಿ ಖುಷಿಯಾಗಿರ್ತಾಳ. ಇತ್ತ ಕಡೆ ನರಳಿ ಸಾಯೋದಕ್ಕಿನ ಅದ ವಾಸಿ. ಏನು ಬಂದೈತಿ ನಿನಗೆ ದಾಡಿ? ಏನು ಬಂದೈತ್ಲಿ ನಿನಗ? ತಗಂಬ ಹೋಗು ಒಂದು ದೊಡ್ಡ ಬಾಟ್ಲಿ ವಿಸ ತಗೊಂಬಂದ್ಬಿಡು. ನನಗ ನಿಮ್ಮ ಅಪ್ಪಗ ನಿಮ್ಮ ತಮ್ಮಗ ಎಲ್ಲರಿಗೂ ಹಾಕಿ ಕುಡಿಸಿ ಕೊಂದ ಹಾಕ್ಬಿಡು. ಏನು ಸತ್ತರ ಹೊಕ್ಕೇವತ್ತಗ ನಿನ್ನಿಂದ ಪಡಬಾರ್ದು ಕಷ್ಟ ಪಡಕ್ ಕುಂತೆ ನಾನು. ಇನ್ನಾದ್ರೂ ನಿನಗ ತಾಯಿ ಮೇಲೆ ಮಮಕಾರ ಅನ್ನೋದು ಇಲ್ಲಿನ್ಲೇ ಬೇವ. ನಾನು ಈಗ ತಾಯಿ ಆಗ ಕುಂತೀನಿ ಬೇ. ಯಾವಳಿಗೆ ಬೇಕಾಗೈತಿ ನೀ ತಾಯಿ ಆಗುದು? ಚಾಪ್ಪಲ್ ತಗೊಂಡು ಹೊಡೆದೆ ನೀನ ಹಿಂಗಲ್ಲ ಮತ್ತ ಬೇವ. ನನ್ನ ಮಾತು ಅರ್ಥ ಮಾಡ್ಕೊ ಅವ್ವ. ನಿನ್ನ ಮಾತು ಕೇಳುದಾ? ನಿನ್ನ ಮಾತು ಕೇಳಿ ಈಟು ಉದ್ಧಾರ ಆಗಿದ್ದು ನಂಗೇನ ಸಾಕಾಗಿಲ್ಲ ಅನ್ಕೊಂಡಿ ನೀನು? ಯವ್ವ ತಾಯಿ ನಿನ್ನ ಮಾತು ನಾನು ಸುತ ಆರಾಮ್ ಒಪ್ಪಂಗಿಲ್ಲ. ಏನು ನಾ ನೋಡಿದ ಗಂಡು ಕೂಟನ ಮದ್ವಿಯಾಗ ಸತ್ತರ ಸಾಯಿ ಬಿಟ್ರ ಬಿಡು, ಅದು ನನಗೆ ಗೊತ್ತಿಲ್ಲ. ಏನು ನಿಂದ ಮದುವೆ ಆಗ ಮಟ ಆಟ ನನ್ನ ಜವಾಬ್ದಾರಿ. ಅದ್ರ ಮೇಲೆ ನೀ ಸತ್ತರ ಸಾಯಿ ಬಿಟ್ರು ಬಿಡು. ನಾನು ನನ್ನ ಗಂಡನ ಮನೆಗೆ ಹೋಗಿ ಆರಾಮಾಗಿ ಇರ್ತಾನತ್ತಗ. ನಿನ್ನ ಒಂದು ದಡ ತಲುಪಿಸೋದಷ್ಟೇ ನನ್ನ ಕೆಲಸ. ಊರ್ ನಾಯಿ ಅಂತಕ್ಕೆ ಮಾಡೋದಿಲ್ಲ. ಮಾಡಿ ಮಟ ಮಲ್ಲಿ ಹಂಗ ಕಣ್ಣೀರು ಹಾಕೊಂತ ಕುಂದಿರ್ತಾಳಿಕಿ. ಅದು ಏನಂತ ನಾನು ಹೊಟ್ಟೆ ಗುಟ್ಟಿದೆ ಏನ? ಏ ಭಾಗ್ಯಕ್ಕ ಆಕಿಗೆ ಯಾಕೆ ಹಂಗೆಲ್ಲ ಭಯ ಕುಂತಿ? ಒಂದು ರೀತಿಲೇ ಆಕಿ ಹೇಳುದನ್ನ ಬರಬ್ರಿ ಐತಿ ಅನಸ್ತೈತಿ ನನಗೆ. ಯಾಕಂದ್ರ ಯವ್ವ ಚಂದ್ರವ ನಿನಗೇನಾರ ನಾವಿದ್ದಿದ್ದು ವಜ್ಜಾಗಿದ್ದ ಹೇಳ್ಬಿಡು. ಮನೆ ಬಿಟ್ಟು ತೊಲಗ್ ಬಿಡ್ತೀವಿ ಅತ್ತಗ. ನಿಂಗೂ ಬ್ಯಾಸರ ಆಗಿದ್ರ ಯಾರಿಗ್ ಬೇಕಾಗೈತೆ ಯವ್ವ ಅನ್ನಸ್ಕೊಂಡಿರುವುದು? ಆಕೆ ಹೇಳಿದ್ದು ಬರೋಬ್ಬರಿ ಅನ್ಸ ಕುಂತೈತೆ ನಿನಗ? ಬಾ ಹರ್ಗೆಡ್ಸ್ಕೊಂಡ್ ಬಂದಾಳ ಆಕಿ. ಈಗೇನಾರ ಯಾರಿಗಾರ ಗೊತ್ತಾತು ಮುಗ್ದ ಹೋತಿನ. ಮನ್ಯಾಗ ಕುಂದ್ರುದು ಬಾಳೆ ಆಕೇತಿ. ಆಮೇಲೆ ನನ್ನ ಮಗ್ಗ ಕನೆ ಸಿಗ್ತಾವನ? ನಾದ್ನಿದ್ದ ಮನ್ಯಾಗ ನಾಯಿನೂ ಬಾಳೆ ಮಾಡಂಗಿಲ್ಲ ಅಂತ. ಅಯ್ಯ ತಾಯಿ ಸುಮ್ಕಿರು. ಇದ್ರ ಮಾರಿ ನೋಡಕ್ ಹೋಗಿ ನನ್ನ ಬಾಳೆ ಹದಗೆಡ್ಸ್ಕೋಬೇಕಾಗಿತ್ತು. ಹಾಗೋಗ್ಲಿ ಬಿಡು. ಈಗೇನು ಇರಾನ ಬ್ಯಾಡ ಆಟಿಗಳ ಚಂದ್ರವ. ಅಯ್ಯಕ್ಕ ಅಲ್ಲ ನಾನು ಮಾತಿಗೆ ಅಂದಿದ್ದು ಈರಯ್ಯವ ಹಂಗೆ ಯಾಕಂತಿ? ನಾನು ನನಗನ್ಸಿದ್ದು ಹೇಳಿದ್ನವ. ಯಾಕೆ ಸಿಟ್ಟಾಗ್ತಿ? ನಿಂಗೆ ತಿಳ್ದಂಗೆ ಮಾಡ್ಬೇ. ಏ ಬೇಬರ್ಸಿ ಹಳೆ ಬೇಬರ್ಸಿ ಆ ಕಣ್ಣೀರ್ ವರ್ಸ್ಕ. ನಾಯಂತಕ್ಕೆ ಊರ್ ನಾಯಂತಕ್ಕೆ ಆಟ ನಡ್ಸಿ ಏನಿಲ್ಲ ಆಟನ ಎದ್ ನಡಿತೀಯ ಒಳಗ ಜಾಡ್ಸ್ಕೊತಾವದಿಲ್ಲ. ಯಾಕ ನೀನ್ ಇತ್ತ ಕಡೆ ಬಾ. ನಾ ಎಲ್ಲ ಬೈದಕ್ಕಿನ ಒಳಗ್ ಕಳಿಸ್ತೀನಿ. ಏನ್ ಮಾಡ್ತೀನಿ ನೋಡ್ಲಿ ಚಂದ್ರ, ಏನ್ ಮಾಡ್ತೀನಿ ನೋಡು. ಈಕಿ ಕಾಲಾಗ ಜೀವನ ಸಾಕಾಗೋಗೈತಿ. ಯಾರಿಗ್ ಬೇಕಾಗೈತಿ ಜೀವನ? ಈ ಕಲ್ಪನಾ ಸುಮ್ಕಿರಯ್ಯವ ಅಳಬಾರ್ದಂಗತಿ ಹೆಣ್ಮಕ್ಳು. ಈಗ ನೀ ಹೇಳುದು ಒಂದ್ ರೀತಿಲೇ ಬರಬ್ರ ಐತಿ. ಆದ್ರ ಅವ ನಿಂಗ್ ಕೈ ಕೊಟ್ಟು ಓಡೋಗ್ಯಾನ. ನೀನಮ್ಮ ಮುಂದೆ ಮದ್ವೆ ಆದ್ರೂ ಅವ ನಿಂಗೆ ಚಲೋ ನೋಡ್ಕೊಂತಾನೇನು? ಅಲ್ಲಿ ಮಠ ಹೊಟ್ಟಿ ಮುಂದೆ ಬರಂಗಿಲ್ಲ. ಊರ್ ಮಂದಿ ಮುಂದೆ ನಿಮ್ಮ ಅವ್ವ ಅಪ್ಪಂದು ಎಲ್ಲ ಮರ್ಯಾದೆ ಹೋಗಂಗಿಲ್ಲ. ನೋಡ್ವಾ ಓಟ್ ವಿಚಾರ ಮಾಡು. ನಿಮ್ಮವ್ವ ಹೇಳುದೂ ಬರಬ್ರಿನ ಅನಿಸ್ತತಿ, ನೀ ಹೇಳುದೂ ಬರಬ್ರಿನ ಅನಿಸ್ತತಿ. ಆದ್ರ ಕಾಲಕ್ಕೆ ತಕ್ಕಂಗೆ ನಾವು ಹೋಗ್ಬೇಕಲ್ವ? ಏನು ಎಲ್ಲ ನಾವು ಅನ್ಕೊಂಡಂಗೆ ಆಗಂಗಿಲ್ಲ ನೋಡು. ಅದು ಹಂಗಲ್ ಚಿಕ್ಕಿ. ಎತ್ತಗರ ಮನೆ ಬಿಟ್ಟು ಓಡಿಸ್ಬಿಟ್ರ ನಾನು ಎತ್ತಗರ ಹಾಳಾಗೋಗಿ ಹೆಂಗ ಒಂದು ಜೀವನ ಕಟ್ಕಂತೀನಿ ಇದ ಕೂಸಿನ ಜೋಡಿಗ. ಹಂಗಂತ ಇದು ಜೀವನ ಅತಂತ್ರ ಮಾಡಿ ನನ್ನ ಬಾಳೆನೂ ಅತಂತ್ರ ಮಾಡಿದ್ರ ಮುಂದಿಂದ ನೆನೆಸ್ಕೊಂಡ್ರೆ ನಂಗೆ ಹೆದರಿಕೆ ಬರ್ತೈತೆ ಚಿಕ್ಕಿ. ಈಗ ನೀ ಏನ್ ಮಾಡ್ಬೇಕು ಅನ್ನಕುಂತಿ ಅದನ್ನಾರ ಹೇಳು. ಇಲ್ಲ ಚಿಕ್ಕಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನಮ್ಮ ಅವ್ವ ಅಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಮರ್ಯಾದೆ ಹೋಗ್ತೈತಿ ಅನ್ನಕುಂತಾರ. ಚಿಕ್ಕಿ ನಮ್ಮ ಅವ್ಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೇಳು. ಅಲ್ಲವಾ ಮಗಳ, ಅಲ್ಲವಾ ಕಲ್ಪನಾ, ಈಗ ಮದ್ವಿ ಗೊತ್ತಾಗೈತಿ, ಲಗ್ನ ಕಾರ್ಡ್ ಚಾಪ್ಸೇವಿ, ಜವಳಿ ಹಾಕ್ಸೇವಿ, ದೂರ ಅವ್ರಿಗೆ ಎಲ್ಲ ಫೋನ್ ಹಚ್ಚಿ ಹೇಳಿಬಿಟ್ಟೇವಿ. ಈ ಟೈಮ್ನಾಗ ನೀನು ಹಿಂಗತೆ ಅಡ್ಡ ತಕ್ಕಂಗ್ ಕುಂತ್ರೆ ಹೆಂಗವ? ಹೆತ್ತವ್ರು ಒಟ್ಟಿ ಉರಂಗಿಲ್ಲೇನೋ? ವಿಚಾರ ಮಾಡ ಮಗಳ. ನೋಡು ನಾವರ ಹೇಳುವಷ್ಟು ಹೇಳೇವಿ. ಇದ್ರ ಮೇಲೆ ನಿನ್ನ ಇಷ್ಟವ. ನಾವು ಜಾಸ್ತಿ ಹೇಳಕ್ ಆಗಂಗಿಲ್ಲ ಇಂಥ ವಿಚಾರನಾಗ. ತಿಳ್ಕ. ಏನ್ ತಿಳಿತೈತಿ ಹಂಗೆ ಮಾಡುವ. ಏನ್ ತಿಳಿತೈತಿ ಹಂಗೆ ಮಾಡಂದ್ರೆ ಏನ್ ಮಾಡ್ಬೇಕು? ಯಾರೋ ಒಬ್ರು ಬೆನ್ನೆಲುಬಾಗಿ ನಿಂದ್ರಬೇಕಲ್ಲ. ಇಲ್ಲ, ನಾನು ಬದುಕಿರೋ ಮಠ ಇಲ್ಲಿ ಯಾರಿಗೂ ನೆಮ್ಮದಿಲ್ಲ. ಸುಮ್ಕ ನಾನು ಸತ್ತೋಗುದ ವಾಸಿ. ಇಲ್ಲೇ ದೊಡ್ಡ ಕೆರೆ ಐತಲ್ಲ ಅದ್ರಾಗ ಹೋಗಿ ಬಿದ್ದು ಬಿಡ್ತೀನಿ. ಸತ್ತರ ಹೋಗುದು ವಾಸಿ ಐತಗ. ನನ್ನ ತಮ್ಮ ಅವ್ವ ಅಪ್ಪ ಎಲ್ಲರೂ 1-2 ದಿನ ಆಳ್ತಾರ. ಅದ್ರ ಮುಂದೆ ಎಲ್ಲರೂ ಖುಷಿಯಾಗಿರ್ತಾರ. ನನ್ನನ್ನು ನೆನಪಾರ್ ಬಿಡ್ತಾರ. ಹೋಗ್ಲಿ ಬಿಡ ಪೀಡ ಹೋತಂತ. ಆದ್ರೆ ನಾನು ಈಗೇನಾರ ಮದುವೆ ಆಗ್ಬಿಟ್ರ ಜೀವನ ಪರ್ಯಂತ ನನ್ನ ಮನಸ್ಸಾಕ್ಷಿ ಮುಂದ ನರಳಾಡ್ಕೊಂತ ಗಂಡನ ಕೈಯಾಗ ಅನುಮಾನ ಪಡಿಸ್ಕೊಂತ ಇರಾಕಿನ ಸತ್ತು ಹೋಗದ ವಾಸಿ. ಇಲ್ಲಿಲ್ಲ, ನನಗರ ನನ್ನ ಜೀವನ ಅತಂತ್ರ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಈ ನನ್ನ ಕೂಸು
ಜೋಡಿನ ಸತ್ತು ಹೋಗ್ಬಿಡ್ತೀನ. ನಾನು ಮಾಡಿದ ತಪ್ಪಿಗೆ ನಾನ ಪ್ರಾಯಶ್ಚಿತ ಅನುಭವಿಸ್ತೀನಿ.